ನಾಳೆ ಹೋಗ್ಬೇಕು ನಾವು ವಾಪಸ್ ಮೈಸೂರಿಗೆ. ಜಗನ್ನಾಥ್ ಟೆಂಪಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. How is the Josh? No sir. Hi guys, welcome back to my YouTube channel. ಹೈದರಾಬಾದ್ ಅಲ್ಲಿ ಡೇ 4. ಇವತ್ತು ನಾವು ಫುಲ್ ಲೋಕಲ್ ಇವತ್ತು ಫುಲ್ಲು ನಾವು ಲೋಕಲ್ ಟ್ರಿಪ್ ಮಾಡ್ತಿದ್ದೀವಿ. ದಟ್ ಈಸ್ ಎಲ್ಲ ಪ್ಲೇಸಸ್ ನೋಡ್ತೀವಿ. ಆ್ಯಂಡ್ ಕರಿಯಾಣ ಗೆಸ್ಟ್ನ ಎಂಟ್ರಿ ಹಿಂಗಿತ್ತು. ಫುಲ್ ಜೋಶ್. ಹೌ ಇಸ್ ದ ಜೋಶ್? No sir. ಹೌ ಇಸ್ ದ ಜೋಶ್? No sir. ಟಿಫನ್ ಮಾಡಿಲ್ವೇನ್ರಿ ನೀವು? ಆದ್ರೂ ಸುಸ್ತು. ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಫಸ್ಟಿಗೆ ಇಡ್ಬೇಕಿತ್ತ ಲೋಕಲ್ ಟ್ರಿಪ್? ಬೇಡ, ಏನೋ ಒಂದು ಮಾಡ್ಕೊಂಡು ಹೋಗತ್ತೆ. ಚಾನ್ಸ್ ಇರಲಿಲ್ಲ. ವಿಡಿಯೋ ಅಂತಾನೂ ನೋಡಲ್ಲ, ಹೆಂಗೆಂಗೋ ಹೇಳ್ತೀನಿ. ತಡೀರಿ ಇವೆಲ್ಲ ಹಾಕ್ತೀನಿ. ಸೊ ಪ್ರೇರಣಂಗೆ ಇಂಟರ್ನಲ್ಸ್ ಮಾರ್ಕ್ಸ್ ಕಮ್ಮಿ ಬರುತ್ತೆ. ನಾವು ಹೆಂಗೆ ಮಾಡ್ಕೊಂಡು ಬರ್ತೀನಿ. ಇವಾಗ ಹೆಂಗಿದ್ದೀವಿ, ಸಂಜೆ ಹಿಂಗಿರ್ತೀವಿ ಅಂತ ನೋಡಿ. ಓ 2x2 ಸೀಟ್ಸ್. ಕತ್ಲೆ ಕತ್ಲೆ ಇಲ್ವಾ? ನಮ್ಮದೇ ಇಲ್ಲ. ವೆಲ್ಕಮ್ ವೆಲ್ಕಮ್ ಅಕ್ಕ, ವೆಲ್ಕಮ್. ಇಲ್ಲ ನಮ್ಗೇನ ಸುಮ್ಮನೆ ವಿಡಿಯೋಗೋಸ್ಕರ ಖಾಲಿ. ವೆಲ್ಕಮ್ ವೆಲ್ಕಮ್ ಗೈಸ್. ವೆಲ್ಕಮ್ ಆನ್ ಬೋರ್ಡ್. ನೋಡಿ, ನಿಮ್ಗೋಸ್ಕರ ಒಂದು ಮನೆ ಕಟ್ಸಿದ್ವಿ. ಚೆನ್ನಾಗಿದೆ. ಫ್ರಾಕ್ ಬ್ಯೂಟೀಸ್ ಬಂದ್ರು. ಅಷ್ಟೇ. Now we are at Golconda Fort. ಹೊಟ್ಟಿದೆ ಎಷ್ಟು ಗಂಟೆಗೆ? 5 ಗಂಟೆಗೆ ಎಲ್ಲ ಬಂದಿದ್ದು 9 ಗಂಟೆಗೆ. 1 hour 15 minutes ಆಗಿದೆ. ಬಂದ್ವಿ, ಊಟ ಮಾಡಿದ್ವಿ, ಬಸ್ ಹತ್ತಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಗೋಲ್ಕೊಂಡ ಫೋರ್ಟ್ಗೆ ಬಂದ್ವಿ. ಎಲ್ಲಿ ಎಕ್ಕೋ ಆಗೋದು? ನೋಡಿ ಎಲ್ಲ ಕೇಳಿಸುತ್ತೆ. ಇಲ್ಲಿ ಕ್ಲಾಪ್ಸ್ ಹೊಡಿದ್ರೆ ಅಲ್ಲಿ ಎಕೋ ಆಗುತ್ತಂತೆ 7 times. ನಾವು ಅಲ್ಲೋಗಿ ನಿಂತ್ಕೊಂಡು ಇದನ್ನ ನಿಂತ್ಕೊಂಡು ಕ್ಲಾಪ್ ಹೊಡ್ಸೋಣ. ಅಲ್ಲಿ ನಮ್ಮ ಹುಡುಗಿ ಟಾರ್ಚರ್ ಮಾಡ್ತಿದ್ರಂತೆ. ಹಾಟ್ ವಾಟರ್, ಹಾಟ್ ಆಯಿಲ್ ಅಲ್ಲಿ ಮನುಷ್ಯನ ಬಿಟ್ಟು ಎನಿಮೀಸ್ನ. ಇಲ್ಲಿ ನನ್ರಿ ಪಾಪ ಎಷ್ಟು ಜನ ನಾವೇನ್ ಮಾಡ್ತಿದೀವಿ ಗೊತ್ತಾ? ಗೈಡ್ ಪಕ್ಕದಲ್ಲೇ ಹೋಗ್ತಾ ಇದೀವಿ. ಅದನ್ನೆಲ್ಲ ನೋಡ್ತಿದ್ವಿ. ನಾವು ಫ್ರೀ ಗೈಡ್ನ ಯಾರೋ ತಗೊಂಡಿರ್ತಾರೆ, ಅವ್ರ ಹಿಂದೆಗಡೆ ನಾವು ಹೋಗ್ಬಿಟ್ಟು ಕೇಳಿಸ್ಕೊಳ್ಳೋದಷ್ಟೇ. ಬರೀ ಇಂಥದೆಯಾ? ಟೆಂಪಲ್. ಏನ್ ಟೆಂಪಲ್ ಇದು? ಇದು ಮಾಡಿದ್ರಲ್ಲ, ಇದು ನೀವು ನೋಡಿದ್ರಲ್ಲ ಕಲ್ಚರಲ್ ಅಲ್ಲಿ ಡ್ರಮ್ ಹೊಡ್ಕೊಂಡು ಇದೆ ಇದೆ ಅದೇ ಇದೆ ಗೈಸ್. ಇದು ದೇವಿ ಟೆಂಪಲ್. ಕಂಡ ಫೋರ್ಟ್ ಮೇಲೆ ಇದೆ.
ನೋಡಿ ಶಿವ ಕಾಲಿಕಾ ದೇವಿ. ಚಲೋ ಅದು ಇದೆಲ್ಲ ಕಟ್ಟಿದ ಮೇಲೆ ಸ್ವಲ್ಪ ವರ್ಷಗೆ ಬಂದಿದೆ ಅದು. ಎಲ್ಲ ಭಾರತದಲ್ಲಿ ಇನ್ವೇಡೆಡ್ ಪೀಪಲ್ ಮೊಘಲರು ಬಂದ್ಬಿಟ್ಟು ಅವರು ಆಳ್ವಿಕೆ ಮಾಡಿದ್ರು. ಆಗ ನಮ್ಮ ದೇವರುಗಳನ್ನು ಪೂಜೆ ಹಿಂದಿಂದ ಮಾಡ್ಕೊಂಡು ಇವರು ಪೂಜೆ ಮಾಡಿ ಇವ್ರು ಕಟ್ಟುವ ಕಟ್ಟಡದಲ್ಲಿ ದೇವರಿಗೆ ಪೂಜೆ ಮಾಡಿದ್ರು. ನಮ್ಮ ದೇವಸ್ಥಾನಗಳಿದ್ದು ಅದ್ರ ಪಕ್ಕನೇ ಇವ್ರು ಮಸೀದಿ ಕಟ್ಟಿದ್ರು. ಅರ್ಥ ಆಯ್ತಾ? ಹಿಂದೆ ದೇವಸ್ಥಾನ ಕಟ್ಟಿ, ಯಾಕಂದ್ರೆ ಅವ್ರು ಇಲ್ಲಿ ಬಂದು ಒಂದ್ಸಲ ಹೊರಗಿಂದ ಬಂದವ್ರು ಏನ್ ಮಾಡ್ತಾರೆ, ಊರಿನ ದೇವರನ್ನ ಇಲ್ಲಿ ಕಳ್ಸಕ್ಕಾಗಲ್ಲ. ಅಷ್ಟೇ ಅಷ್ಟು ನೋಡಕ್ ಗೈಸ್. ನಾವು ಟಾಪಲ್ಲಿ ಇದ್ದೀವಿ, ಫುಲ್ ಟಾಪಲ್ಲಿ ಇದ್ದೀವಿ. ಈ ಗೋಲ್ಕೊಂಡ ಫೋರ್ಟಲ್ಲಿ ಏನು ಗೋಲ್ಕೊಂಡ ಫೋರ್ಟಲ್ಲಿ ಚೆನ್ನಾಗಿತ್ತು, ಹತ್ಬೋದು. ಏನು ರೌಂಡ ಮೇ ಬಿ ಇರ್ಬೇಕು. ಕೊಂಡ ಅಂದ್ರೆ ಬೆಟ್ಟ. ಏನು ಹಾಫ್ ಅನ್ ಅವರ್ ಆಗಲ್ಲ ಅನ್ಸುತ್ತೆ, ಹತ್ತಕ್ಕೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದು ಟೆಂಪಲ್ ಇದೆ, ಮೇಲ್ಗಡೆ ವ್ಯೂಸ್ ಚೆನ್ನಾಗಿದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್. ಸಿಕ್ಕಾಪಟ್ಟೆ ಬಿಸಿಲಿದೆ. ವಾಟರ್, ಅಂಬ್ರೆಲಾ, ಚುನ್ನಿ, ಗಾಗಲ್ಸ್ ನೆಸೆಸಿಟಿ ಅವೆಲ್ಲ ತಗೊಂಡು ಬನ್ನಿ. ಇವಾಗ ನಾವು ಇಲ್ಲಿ ಫೋಟೋ ತಗೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಬೈ ಬೈ ಬಾಯ್. ಗೈಸ್, ನಾವು ಜಗನ್ನಾಥ್ ಟೆಂಪಲ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಬೆಳಗ್ಗೆ ಬರ್ಬೇಕಿತ್ತು. ಹೌದು, ಜಗನ್ನಾಥ್ ಟೆಂಪಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ತುಂಬಾ ಚೆನ್ನಾಗಿದೆ ಟೆಂಪಲ್ ನೋಡಿ. ಸೇಮ್ ಪೂರಿ ಜಗನ್ನಾಥಲ್ಲಿ ಹೇಗಿದೆ ಅದೇ ತರ ಇದೆ ಟೆಂಪಲ್. ಮೈಂಡ್ ಬ್ಲೋಯಿಂಗ್. ಒಳಗೂ ಅಷ್ಟೇನೆ ಸೇಮ್ ಅದನ್ನೇ ಅದೇ ದೇವ್ರು ನೋಡ್ದಾಗೆ ಆಗುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ತರ ಕ್ಯಾಮ್ರಲ್ಲಿ ಬರ್ತಾ ಇಲ್ಲ. ನಾವು ಎಷ್ಟೇ ಟ್ರೈ ಮಾಡಿದ್ರು ಎಷ್ಟು ಚಂದಾಗ, ಅದು 10 times ಚೆನ್ನಾಗಿದೆ. ಹಿಂದೆನೂ ಜಂಕ್. ನಾವಿವಾಗ ಜಗನ್ನಾಥ್ ಪುರಿ ಅಲ್ಲ ಜಗನ್ನಾಥ್ ಟೆಂಪಲ್ ಬಂದಿದ್ವಿ. ಆದ್ರೆ ತುಂಬಾ ಪೂರಿಲಿರೋದಲ್ಲ, ತೆಲಂಗಾಣದಲ್ಲಿರೋದು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೇಮ್ ಪೂರಿಲಿ ಹೆಂಗಿದೆ ಹಾಗೆ ಇದೆ. ಮತ್ತೆ ನಾವು ಅಲ್ಲಿಗೆ ಹೋಗಿದ್ದು ಸಲಾರ್ ಜಂಗ್ ಮ್ಯೂಸಿಯಂಗೆ ಹೋಗಿದ್ವಿ. ಅದೊಂದು ಆರ್ಟ್ ಮ್ಯೂಸಿಯಂ, ಚೆನ್ನಾಗಿತ್ತು, ಏನೇನೋ ಇತ್ತು. ದೊಡ್ಡದಾಗಿತ್ತು. ಹಿಸ್ಟ್ರಿ ಮ್ಯೂಸಿಯಂ ತರ ಎಲ್ಲ ಹಿಸ್ಟ್ರಿನೇ ಇದೆ. ಇಲ್ಲಿ ಯಾವ್ದೋ ಏನೇನಿತ್ತು ಅಂತಂದ್ರೆ, ನಾನು ಹೇಳ್ತೀನಿ, ಅವರಿಬ್ರು ಕರ ಅಂತಿದ್ದಾರೆ. ನಾನು ಹೇಳ್ತೀನಿ. ಫಸ್ಟ್ ಹೋಗಿದ್ದು ಅಲ್ಲಿ ರಾಜರು ಯಾವ್ಯಾವ ತರ ಬಟ್ಟೆ ಹಾಕೋತಿದ್ರು, ಅವ್ರದ್ದು ರೇಷ್ಮೆದಾಗಿರ್ಲಿ, ಎಂಬ್ರಾಯ್ಡ್ರಿ, ಏನೇನೋ ಗಿರಿ ಅಂತ ಅನ್ಕೊಂಡು ಏನೇನೋ ಇತ್ತು. ತುಂಬಾ ಚೆನ್ನಾಗಿತ್ತು ಆದ್ರೆ ಬಟ್ಟೆಗಳು. ಅದ್ರ ಜೊತೆ ಅವರು ಯೂಸ್ ಮಾಡ್ತಿದ್ದ ಕತ್ತಿ, ಗನ್ಸು, ಆಮೇಲೆ ಪುಟಾಣಿ ಟಾಯ್ಸು, ಅದು ದಂತದಿಂದ ಮಾಡಿರೋದು, ದಂತದಿಂದ ಇನ್ನ ಏನೇನೋ ಆರ್ಟಿಫ್ಯಾಕ್ಟ್ಸ್ ಮಾಡಿದ್ದು. ಅದ್ರ ಜೊತೆ ವುಡ್ಡಿಂದ ಮಾಡಿರೋ ಟೇಬಲ್ಲು, ಆಮೇಲೆ ಚೇರ್ಸ್ ತುಂಬಾ ಚೆನ್ನಾಗಿತ್ತು. ಮಾತ್ರ ನೀವು ಒಂದ್ಸತಿ ಹೋಗಿ ನೋಡ್ಬೇಕು. ಆರ್ಟ್ ತುಂಬಾ ಇದೆ. 1 floor 2nd floor ಎಲ್ಲ ಇದೆ. ನಿಮಗೆ ಫಸ್ಟ್ ಅದೇ ತರ ಮನೆ ಮಾಡ್ಬಿಟ್ಟು ಕಟ್ಸಿ ಅದೇ ತರ ಎಲ್ಲ ತುಂಬಾ ಅಂದ್ರೆ ತುಂಬಾ ಹಳೇ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಹೋಗಿದ್ವಾ? ಒಂದು ಬಟ್ಟೆ ಫುಲ್ ಕಿತ್ತೋಗ್ಬಿಟ್ಟಿದೆ ರಾಜರದು. ಅದನ್ನ ಏನೇನೋ ಹಾಕಿ ಟ್ರೀಟ್ಮೆಂಟ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನಾವು ಹೋಗುವಾಗ ಫೋನ್ ತಗೊಂಡು ಹೋಗ್ಬೋದಿತ್ತು. ನಮ್ಗೆ ಗೊತ್ತೇ ಇರ್ಲಿಲ್ಲ, ನಮ್ ಕಾಲೇಜ್ ಅವರಿಂದ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಟಿಕೆಟ್ಸ್ ತಗೊಂಡು ಹೋಗ್ಬೋದು ಅಂತ. ಸೊ ಫೋನ್ ತಗೊಂಡು ಹೋಗ್ಲಿಲ್ಲ. 50 rupees ಚಾರ್ಜ್ ಮಾಡ್ತಾರೆ. ಕ್ಲಿಪ್ಸ್ ಹಾಕ್ತೀನಿ. ತಗೊಂಡೋಗೋಣ ಅನ್ನೋಷ್ಟೊತ್ತಿಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಯಾರೋ ಇದ್ದವರು ಹೋಗ್ಬಿಟ್ಟಿದ್ವಲ್ವಾ, ಮತ್ತೆ ಬಸ್ ಹತ್ರ ಹೋಗಿ ತಗೊಂಡ್ಬರಕ್ ಆಗಲ್ಲ ಅಂತ ಬಿಟ್ರಿ ಸುಮ್ಮನೆ. ಅಂದ್ರೆ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಇನ್ನೊಂದು ಅಟ್ರಾಕ್ಷನ್ ಟೈಮ್ಸ್ ಕ್ಲಾಕ್. ಅದಂತೂ ಅದು ಏನಂತ ಅಂದ್ರೆ ಕಾನ್ಸೆಪ್ಟ್
ಏನು ಕಾನ್ಸೆಪ್ಟ್ ಅಲ್ಲಿ ಏನು ಪ್ರತಿ ಮಿನಿಟ್ಸಿಗೂ ಒಬ್ಬ ಹ್ಯಾಮರ್ ಇರ್ತಾನೆ, ಕಡಿತಾ ಇರ್ತಾನೆ. ಆ್ಯಂಡ್ ಪ್ರತಿ 1 ಅವರ್ಗೆ ಒಂದ್ಸಲಿ 3 ಮಿನಿಟ್ಸ್ ಬಿಫೋರ್, ಆ 1 ಅವರ್ ಆಗೋಕೆ ಮುಂಚೆ 3 ಮಿನಿಟ್ಸ್ ಬಿಫೋರ್ ಒಬ್ಬ ಮನುಷ್ಯ ಬಂದು ಟನ್ 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 ಎಷ್ಟು 5 o'clock ಅಂದರೆ 5 times ಟನ್ 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 ಅಂತ ಹೊಡಿತಾರೆ ನೋಡಿ. ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲರೂ ಎಷ್ಟು ಜನ ಅದನ್ನ ನೋಡೋಕೆ ಬೇಗ ಬೇಗ ಬಿಡು ಅಂತ ಎಲ್ಲಾನು ನೋಡ್ಕೊಂಡ್ ಬಂದ್ಬಿಟ್ಟು 1/4 ಗಂಟೆ ಮುಂಚೆನೆ ಕುತ್ಕೊಬಿಟ್ಟಿದ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಟುಡೇ ಲೋಕಲ್ ಹೈದರಾಬಾದ್. ನಾಳೆ ಹೋಗ್ಬೇಕು ಗೈಸ್ ನಾವು. ಆಯ್ತು ನಮ್ಮ ಟ್ರಿಪ್. ನಾಳೆ ಹೋಗ್ಬೇಕು ನಾವು ವಾಪಸ್ ಮೈಸೂರಿಗೆ. ಚೆನ್ನಾಗಿತ್ತು ಹೈದರಾಬಾದ್. ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಅ ಲಾಟ್. ನಾನು ಇನ್ನೊಂಚೂರು ಹೈದರಾಬಾದ್ ನೋಡಿದ್ರೆ ಅನ್ಕೊಂತೀನಿ. ಓಕೆ ಗೈಸ್, ಬಾಯ್ ಬಾಯ್. ಕೀಪ್ ಬಾಯ್ ಬಾಯ್.